ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ, ಏನ್ ವಿಶೇಷ, ಯಾರನ್ನ ಕರ್ಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಸಿಹಿಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಏನಿತ್ತು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ಎಲ್ಲ ಕೇಳ್ತಾರೆ, ನೀವು ಕೋಟ್ ಹಾಕೊಂಡು ಹೆಂಗ ಮನೆಗೆ ಬರ್ತೀರಾ ನೀವು, ಅದಕ್ಕೋಸ್ಕರ ನಮ್ಗೊಂಥರ ಕರೆಯಾಗ ನಾಚಿ ಆಗುತ್ತಂತ ಅದಕ್ಕೆ ಈ ತರ ರಿಯಲ್ ಆಗಿ ಬರೋಣ ಅಂತ ಇವತ್ತು ರಿಯಲ್ ಒಳ್ಳೇದಾಯ್ತು. ಯಾಕಂದ್ರೆ ನೀವು ಸಾಕಷ್ಟು ಸರಿ ಟೋಪಿ ಬೇರೆ ಹಾಕೊಂಡು ಆ ಕೋಟ್ಗಳು ಹಾಕೊಂಡ್ಬಿಟ್ಟು ಪ್ರಕಾಶ್ ರಾವ್ ಇವರೇನ ಅಂತ ಒಂದು 3 ಸರಿ ನೋಡ್ಕೋಬೇಕು. ಹೌದು ಹೌದು, ಇವರೇ ಟಿವಿ ಬರೋದು ಅಂತ. ಅವತ್ತು ನೋಡಿದ್ರೆ ಈ ತರ ಇದಾರೆ, ಇವತ್ತು ನೋಡಿದ್ರೆ ಹಿಂಗಿದೆ ಅಂತ ಅದಕ್ಕೆ ರಿಯಲ್ ಆಗಿ ಬರೋಣ ಅಂತ ಇವತ್ತು ಬಂದಿದೆ. ಒಳ್ಳೆ ಕೆಲಸ, ರಿಯಲ್. ಓಕೆ, ಏನ್ ಮಾಡ್ತೀರಾ ಪ್ರಕಾಶ್ ಅವರು? ಇವತ್ತು ಮ್ಯಾಂಗೋ ಸೀಸನ್ ಇದೆ. ಮ್ಯಾಂಗೋ ಸೀಸನ್ ಅಲ್ಲಿ ಒಳ್ಳೆ ಒಂದು ಮ್ಯಾಂಗೋ ಫಿರ್ನಿ ಮಾಡೋಣ ಅಂತ. ಮ್ಯಾಂಗೋ ಫಿರ್ನಿ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಹಾಲು, ನೆನೆಸಿದ ಅಕ್ಕಿ, ಅಕ್ಕಿ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಹಾಲು ಬಿಸಿ ಮಾಡೋಣ. ಹಾಲು ಬಿಸಿ ಮಾಡ್ಬೇಕಾ? ಹಾಲು ಬಿಸಿ ಮಾಡಿ ಏನ್ ಮಾಡ್ಕೊಳ್ತೀರಾ? ಹಾಲು ಬಿಸಿ ಮಾಡ್ಕೊಂಡು ಇದು ರೈಸ್ ಸ್ವಲ್ಪ ಗ್ರೇಟ್ ಮಾಡ್ಬೇಕು ಮಿಕ್ಸಿಯಲ್ಲಿ. ಹೌದಾ? ಒಂದ್ರಲ್ಲೇ ಮಾಡ್ಕೊಂಡ್ಬಿಡ್ತೀರಾ? ಆಗುತ್ತೆ ಎಲ್ಲ. ಹಾಲು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಎಷ್ಟು ಹಾಲು ತಗೊಂಡಿದ್ದೀರಾ? ಎಷ್ಟು? ಹೇಳ್ತೀನಿ 1 ಲೀಟರ್ ಹಾಲು ಇದೆ. ಎಷ್ಟು ಜನ ತಿನ್ಬೋದು ಪ್ರಕಾಶ್? 1 ಲೀಟರ್ 10 ಜನ ತಿನ್ಬೋದು. 1 ಲೀಟರ್ ತಿನ್ಬೋದು. 1 ಲೀಟರ್ ಇದೆ. ಓಕೆ, ಪರವಾಗಿಲ್ಲ, 10 ಜನ ತಿನ್ಬೋದಂತೆ. ಈಗ ಏನ್ ಮಾಡ್ತೀನಿ, ಅಕ್ಕಿನೇ ಮಿಕ್ಸಿಯಲ್ಲಿ ಹಾಕತ್ತೀನಿ. ಅಕ್ಕಿ ನೆನ್ಸಿಟ್ಟಿದ್ದೀರಾ? ಯಾವ ಅಕ್ಕಿನ? ಮಾಮೂಲಿ ಅಕ್ಕಿನೇ, ಯಾವ ಅಕ್ಕಿ ಬೇಕು ಮಾಡ್ಕೋಬಹುದು. ನೆನ್ಸ್ಕಿಟ್ಟು ಹೋಗ್ಬೇಕು. ಒಂದು 50 ಗ್ರಾಮ್ 100 ಅಷ್ಟು ಸಾಕಾ? ಸಾಕು. ಅದು ನೀವು ಸ್ಟಾರ್ ಹೋಟೆಲ್ಗಳಂತೂ ಇಷ್ಟಿಷ್ಟೇ ಹಾಕಿಟ್ಟಿರ್ತೀರಾ. ಇಂಡಿವಿಜುವಲ್ ಒಂದೇ ಒಂದು ಸ್ಪೂನಲ್ಲಿ ಹಿಂಗಂದ್ರೆ 1 ಸ್ಪೂನಲ್ಲಿ ಒಂದು ಸ್ಮಾಲ್ ಕಪ್ಪೇ ಔಟ್. ಹೌದು. ಅದು ಚಿಕ್ಕ ಮಡಕೆ ಬೇರೆ ಹಾಕಿರ್ತೀರಾ? ಮಡಿಕೆ ಅಲ್ಲ, ಅದಕ್ಕೆ ಮಡಿಕೆ ಹಾಕೋದು ಅಲ್ವಾ? ಕರೆಕ್ಟ್ ತಾನೆ? ಸಕುರಾ ಫಿರ್ನಿ ಅಂತೀವಿ ನಾರ್ತ್ ಕಡೆ. ಓಕೆ. ಅದೇ. ಓ, ಅಕ್ಕಿನ ನೆನ್ಸಿರೋದು ಪೂರ್ತಿ ಹಾಕಲ್ಲ, ಅರ್ಧ ಮಾಡ್ಕೊಂಡು ಹಾಕ್ತೀರಾ? ಹೌದು. ಓಕೆ ಓಕೆ ಓಕೆ. ಸಾಕು, ಹಾಲು ಬಿಸಿ ಆಗ್ಲಿ ಈಗ. ಓಕೆ 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 ಓಕೆ. ಅಲ್ಲ, ಇದು ಎಷ್ಟು ನಿಮಿಷ ಕುದಿಬೇಕಲ್ಲ? ಕುದಿ ಬಂದ್ಮೇಲೆ ಇದು ಅಕ್ಕಿ ಹಾಕ್ಬೇಕು. ಓಕೆ, ಕುದಿ ಬರ್ಬೇಕು ಚೆನ್ನಾಗಿ. ಹಾಲು ಲೇಟ್ ಆಗುತ್ತೆ. ಲೇಟ್ ಆಗುತ್ತಲ್ಲ ಸ್ವಲ್ಪ? ಲೇಟ್ ಆಗುತ್ತೆ. ಓಕೆ, ಆಗ್ಲಿ ಚೆನ್ನಾಗಿ ಹಾಲು ಕುದಿಲಿ. ಅಕ್ಕಿ ಪುಡಿ ಮಾಡ್ಕೊಂಡಿದೀನಿ. ಅಕ್ಕಿ ಪೌಡರ್ ಆಗಲ್ಲ, ಚೂರು ಅಕ್ಕಿ ಇರುತ್ತೆ. ಓಕೆ, ಇವಾಗ ಆಗ್ತಾ ನೋಡಿ. ಹಾಲು ಕುದಿ ಬಂತು. ಒಂದ್ ಕುದಿ ಬಂದ್ರೆ ಸಾಕಾ ಪ್ರಕಾಶ್? ಒಂದ್ ಕುದಿ ಬಂದು ಸಾಕು. ಈಗ ಬೇಯ್ಬೇಕು, ಅದ್ರಲ್ಲಿ ಹಾಲಲ್ಲಿ ಬೇಯ್ಬೇಕು. ಹಾಲಲ್ಲಿ ಅಕ್ಕಿ ಬೇಯ್ಬೇಕು ಅಲ್ವಾ? ಹೌದು. ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ಮುಗಿದೋಗೋಕ್ಕಿಂತ ಮೊದಲು ಮ್ಯಾಂಗೋದಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ತೋರಿಸ್ಬಿಡ್ತಾರೆ ಅಲ್ವಾ? ಹೌದು. ಇದೇ ತರ ಸೇಮ್ ಬೇರೆ ಪಾನ್ ಫಿರ್ನಿ ಅಂತ ಬರ್ತದೆ, ಬೀಡ, ಸ್ವೀಟ್ ಬೀಡ ಅದೆಲ್ಲ, ಅದೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಇದೇ ತರ ಪೇಸ್ಟ್ ಮಾಡ್ಕೊಂಡ್ರೆ ಇದ್ರ ಮಿಕ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಪಾನ್ ಫಿರ್ನಿ ಅಂತಾರೆ ನಾಡ್ತಾರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಇನ್ನ ಬೇಜಾನ್ ತೋರಿಸೋದಿದೆ ಪ್ರಕಾಶ್ ರಾವ್. ನೀವು ಸೀಸನ್ ಅಲ್ಲಿ ಇದು ಮಾಡ್ಕೊಳ್ಳೋಣ ಅಂತ. ಸೀಸನ್ ವೈಸ್ ಮಾಡ್ಕೊಂಡು ಹೋದ್ರೆ, ಯಾಕಂದ್ರೆ ಈಸಿಯಾಗಿ ಜನಕ್ಕೆ ಏನ್ ಸಿಗುತ್ತೋ ಅದ್ರೊಳಗೆ ಮಾಡ್ಬೋದು. ಎಲ್ಲೋ ನಾವ್ ಹೇಳಿ ಅಂಗಡಿ ಅಡ್ರೆಸ್ ಹುಡ್ಕೊಂಡು ಹೋಗಿ ಅಲ್ಲಿಂದ ತಂದು ಮಾಡಿದ್ರೆ ಏನ್ ಮಜಾ ಇಲ್ಲ. ಮತ್ತೆ ಆಗಿದೆ, ಹೊಸ ಆರ್ಡರ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಬರ್ತಾ ಇದೆ. ಕೇಳ್ತಾರೆ, ಕಡಿಮೆ ಆಗ್ಬಿಡ್ತಾರೆ, ಸುಮ್ನೆ ಆಗ್ಬಿಡ್ತಾರೆ, ಇವೆಲ್ಲ ನಡೀತಾ ಇರ್ತಲ್ಲ? ನಡೀತಾ ಇರುತ್ತೆ, ಪರವಾಗಿಲ್ಲ. ಈಗ ಮಾಮೂಲಿ ಬರ್ತಾ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಓಕೆ, ಅದು ಗೊತ್ತಾಗ್ಬೇಕಲ್ಲ, ಇಷ್ಟೊಂದು ಜನಕ್ಕೆ ಗೊತ್ತೇ ಇಲ್ವಲ್ಲ? ಹೌದು, ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ, ಮಾಡ್ಕೊತಾ ಇದಾರೆ. ಓಕೆ ಓಕೆ. ಸುಮಾರು ಜನ ಏನು ಫಂಕ್ಷನ್ ಇದ್ರೆ ಕರೀತಾರೆ. ಇದು ಗಟ್ಟಿ ಆಗುತ್ತಾ? ಪೂರ್ತಿ ಗಟ್ಟಿ ಆಗುತ್ತೆ. ಓ, ಗಟ್ಟಿ ಆಗಿಲ್ಲ ಅಂದ್ರೆ ಪೌಡರ್ ಹಾಕ್ತೀನಿ ನಾನು. ಓ, ಅದೇ ಸಖತ್. ನಮ್ಗೆ ಗೊತ್ತಿಲ್ಲ, ನಾವು ಸುಮ್ನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾಲು ಕಾಯಿಸ್ತಾ ಇದ್ದಿದ್ದು, ಕಡಿಮೆ ಆಗೋ ತನಕ ಕಾಯ್ತಾ ಇದ್ವಿ. ನೀವು ಕಡಿಮೆ ಆಗೋ ತನಕ ಕಾಯೋದೇ ಇಲ್ಲ? ಏನಿಲ್ಲ, ಸಕಾಚಕ. ಇವಾಗ ಏನ್ ಮಾಡ್ತೀನಿ, ಇದು ಮ್ಯಾಂಗೋ ಹಾಕ್ತೀನಿಲ್ಲ ಪೇಸ್ಟ್, ನೀರು ಬಿಡುತ್ತೆ, ಅದಕ್ಕೋಸ್ಕರ ಪೌಡರ್ ಹಾಕೋದು. ಆಮೇಲೆ ಪೌಡರ್ ಹಾಕ್ತೀರಾ? ಫಸ್ಟ್ ಮ್ಯಾಂಗೋ ಹಾಕೊಂಡು ಆಮೇಲೆ ಎಲ್ಲ ಕುದಿವಾಗ ಹಾಕ್ಬಿಡ್ತೀನಿ ಎಲ್ಲ. ಓಕೆ 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 ಓಕೆ, ಒಳ್ಳೇದಾಯ್ತು. ಶುಗರ್ ಹಾಕ್ಬೇಕು. ಓಕೆ, ಶುಗರ್ ಹಾಕ್ತಾ ಇದೀನಿ. ಏನು ಸ್ಪೂನ್ ಗಟ್ಟಲೆ ಹಾಕ್ತಾ ಇದ್ದೀರಾ? ಸಾಕು? ಜಾಸ್ತಿ ಇಲ್ಲ, 2 ಸ್ಪೂನ್ ಸಾಕು. ಇದು ಹೆಚ್ಚಿಗೆ ಬೇಕು. ಇದು ಮ್ಯಾಂಗೋ ಇದೆ ಅಲ್ಲ, ಮ್ಯಾಂಗೋ ಸಿಹಿ ಇದೆಯಲ್ಲ. ಮ್ಯಾಂಗೋ ಉಳಿದ್ರೆ ಹುಳಿ ಇಲ್ಲ, ಸಿಹಿ ಇದೆ. ತಿನ್ನೋಡಿ ತಗೋಬೇಕು. ಉಳಿದ್ರೆ ಹಾಲು ಹೊಡೆದ ಬತ್ತು ಹಂಗಂತೀರಾ? 1 ಸ್ಪೂನ್ ಇಟ್ಟೆ ಹಾಕಿದೀನಿ. ಇದು ರೈಸ್ ಅಕ್ಕಿ ಹಿಟ್ಟು ಎಷ್ಟು ಹಾಕಿದ್ದೀರಾ? 1 ಸ್ಪೂನ್ ಅಷ್ಟೇ. 1 ಸ್ಪೂನ್ ಸಾಕು. ನೋಡಿ, ಇವಾಗ ಗಟ್ಟಿ ಆಗಿದೆ. ಇವಾಗ ಗಟ್ಟಿ ಆಯ್ತಲ್ಲ? ಆಯ್ತಲ್ಲ, ಅದು ಏನ್ ಬೇಕಲ್ಲ. 1 ಸ್ಪೂನ್ ಹಾಕಿದೀನಿ. ಓಕೆ, ಅಕ್ಕಿ ಹಿಟ್ಟು ಹಾಕಿದೀನಿ. ಅಕ್ಕಿ ಹಿಟ್ಟು ಹಾಕೋ ಉದ್ದೇಶ ಗಟ್ಟಿ ಆಗ್ಲಿ ಅಂತ? ಗಟ್ಟಿ ಆಗಲಿ ಅಂತ. ನೀರ್ ಹಾಕ್ತಾ ಇದೀನಿ, ಮಿಕ್ಸ್ ಮಾಡಿ. ಪ್ರಕಾಶ್ ಅವರೇ, ಇದೇ ನೀರ್ ಬೇಕಲ್ಲ? ಆಗುತ್ತೆ. ಇದೇ ಗಟ್ಟಿ ಆಗೋಯ್ತು. ಗಟ್ಟಿ ಮಾಡ್ತೀರಾ ಅದನ್ನ? ಇಲ್ಲ ಆಗುತ್ತೆ. ಗಟ್ಟಿ ಆಯ್ತು ಅದು. ನೋಡ್ರಿ, ಎಷ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು. ಆಗುತ್ತೆ. ಮ್ಯಾಂಗೋ ಹಾಕ್ತೀನಿಲ್ಲ. ಓಕೆ, ನೀರ್ ಬಿಟ್ಬಿಡ್ತದೆ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದು ಎಷ್ಟು ಎಫೆಕ್ಟ್ ಅಲ್ಲ? ಎಫೆಕ್ಟ್ ಆಗುತ್ತೆ ನೋಡಿ. ಓಕೆ, ಗಟ್ಟಿ ಆಗ್ಬಿಡುತ್ತೆ, ಹಲ್ವಾ ತರ ಆಗುತ್ತೆ ಈಗ.
ಇವೆಲ್ಲ ನಮ್ಗೆ ಗೊತ್ತಿಲ್ಲ ಬಿಡಿ, ನಿಮ್ಗೆ ಕರ್ಸಿದ್ದೆ ಅದಕ್ಕೆ ನಾವೆಲ್ಲ ತಿಳ್ಕೊಂಬಿಡ್ತೀವಿ. ನಾಳೆಯಿಂದ ನಮ್ಮ ಎಲ್ಲಾರ ಮನೇಲೂ ಇದೆ ಪಿರ್ಣಿ ನಿನ್ನೆ. ನಾವು ಮಾಡ್ತಾ ಇದ್ವಿ 2 ಲೀಟರ್ ಹಾಲು 1 ಲೀಟರ್ ಆಗೋ ತನಕ ಕುದಿಸ್ತಾ ಇದ್ವಿ. ಅಷ್ಟೇ ಆಗೋಯ್ತು ಇದು. ಓಹೋ ಎಸ್, ಅಷ್ಟೇ ಬೆಂದೋಯ್ತು ಇದು. ಮಾಡಿ ಇವಾಗ ಕೋಲ್ಡ್ ಆಗಲಿ, ನಾವು ಅಷ್ಟೇ ಮಿಕ್ಸಿಂಗ್ ಆಗುತ್ತೀವಿ. ಇದ್ದೀನಿ ಅಕ್ಕಿ ಮ್ಯಾಂಗೋ ಆಗ್ತಾ ಇದೀನಿ ಮಿಕ್ಸಿಯಲ್ಲಿ. ನಿಜವಾಗ್ಲೂ ಫಿರ್ಣಿ ಇಷ್ಟು ಬೇಗ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಪ್ರಕಾಶ್ ರಾವ್. ಹೌದು, ಇವತ್ತು ಹೇಳ್ಕೊಟ್ಟಿದ್ದೀವಿ, ಅದಕ್ಕೆ ನಿಮ್ಮನ್ನ ಕರ್ಕೊಂಡೆಲ್ಲ ಕಲ್ತ್ಕೊಳ್ತಾ ಇರೋದು ನಾವು. ಏನೇನು ಇಟ್ಟಿದ್ದಾರೆ ನಿಮ್ಮ ಸ್ಟಾರ್ ಹೋಟ್ಲಲ್ಲಿ ಅಂತ. ಹಾಗಾಗಿ ಆಕ್ಚುಲಿ ಸ್ವೀಟ್ ಮಾಡೋದೆಲ್ಲ ಬೇಜಾನ್ ಈಸಿ ಅಲ್ವಾ ಪ್ರಕಾಶ್? ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ತಿಳ್ಕೊಬೇಕಷ್ಟೇ ಅದನ್ನ. ಹೌದೌದು, ತಿಳ್ಕೊಡಕ್ಕೆ ಹೇಳ್ಕೊಡಲ್ಲ ಯಾರು, ಅದಕ್ಕೆ ನಿಮ್ಗೆ ಕರ್ಸ್ಕೊಂಡಿರೋದು. ಮಾಡಾಗ ಗೊತ್ತಾಗಿರ್ಬೇಕು, ಇಲ್ಲ ಅಂದ್ರೆ ಅದು ಎಷ್ಟೇಜ್ ಆಗುತ್ತೆ ಅಲ್ಲ. ಸರಿ ಆಗದು ಮ್ಯಾಂಗೋ ಹಾಕ್ಬಿಡಿ, ಎಲ್ಲ ಸರಿ ಹಾಕ್ಬಿಡಿ. ವೆರಿ ಗುಡ್. ರೆಡಿನಾ? ರೆಡಿ, ಇಷ್ಟೇನಾ? ಅಷ್ಟೇ. ಮ್ಯಾಂಗೋ ಫಿರ್ನಿ ಅದ್ಭುತವಾಗಿರುವಂತಹ ಮ್ಯಾಂಗೋ ಫಿರ್ನಿನ ಮಾಡಿ ತೋರಿಸಿದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು. 5 ಸ್ಟಾರ್ ಹೋಟ್ಲಲ್ಲಿ ಸ್ವೀಟು ಮತ್ತು ಚಾಟ್ಸ್ ಕೌಂಟರ್ಗೆ ಇನ್ಚಾರ್ಜ್ ಆಗಿದ್ದಾರೆ. ತುಂಬ ಅದ್ಭುತವಾಗಿ ಎಷ್ಟು ಈಸಿಯಾಗಿ ಇದನ್ನು ಮಾಡಿ ತೋರಿಸಿದ್ರು ಅಂದರೆ 10 ನಿಮಿಷದಿಂದ 12 ನಿಮಿಷಕ್ಕೆ ನಿಮ್ಮ ಮನೇಲಿ ನೀವು ಫಿರ್ನಿನ ಮಾಡ್ಕೋಬೋದು. ಹಾಲು ಕುದಿಬೇಕು, ಅನ್ನ ಆಗಬೇಕು, ಗಟ್ಟಿಗಾಗಬೇಕು, ಸೀನೇ ಇಲ್ಲ. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕು ಅಂತ ತೋರಿಸಿದರೆ ನೋಡದೇ ಇದ್ದವರು ಇನ್ನೊಂದ್ಸರಿ ನೋಡ್ಕೊಳ್ಳಿ, ಬರೀದವರು ಬರ್ಕೊಳ್ಳಿ. ಮ್ಯಾಂಗೋ ಫಿರ್ನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಹಾಲು ಹಾಕಿ ಕಾಯಲು ಬಿಡಿ. ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಬಾಣಲೆಗೆ ಹಾಕಿ ಅದು ಬೆಂದ ನಂತರ ಸಕ್ಕರೆ ಹಾಕಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ನೀರು ಹಾಕಿ ಕಲಸಿ ಬಾಣಲೆಗೆ ಹಾಕಿ ಜೊತೆಗೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರಿಗೆ ಮಾವಿನ ಹಣ್ಣು ಹಾಕಿ ಬ್ಲೆಂಡ್ ಮಾಡಿ. ಇದನ್ನು ಬಾಣಲಿಗೆ ಹಾಕಿ ಕಲಸಿ ಕೊನೆಯಲ್ಲಿ ಮಾವಿನ ಹಣ್ಣಿನ ಚೂರು ಹಾಕಿದರೆ ಮ್ಯಾಂಗೋ ಫಿರ್ನಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ನೋಡೋಣ. ಏನ್ ಸಖತ್ತಾಗಿರುತ್ತೆ ಬಿಡಿ ನೀವು ಮಾಡಿರೋದು. ಇದನ್ನ ಸ್ವಲ್ಪ ರೆಫ್ರಿಜರೇಟರ್ ಇಟ್ಟು ತಿಂದ್ರೆ ಸಿಹಿ ಜಾಸ್ತಿ ಆಗಿರುತ್ತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಏನ್ ಮಾಡ್ತಾರೆ ಸ್ವಾಮಿಗಳು ಅಂತ. ಸ್ವಾಮಿಗಳೇ ಬನ್ನಿ. ಶರಣಾರ್ಥಿ ಮುರಳಿಯಣ್ಣ. ಶಂಭಲಿಂಗ ಬನ್ನಿ. ಏನ್ ಮಾಡ್ತೀರಾ ಗುರುಗಳೇ ಇವತ್ತು? ನಾಲ್ಗೆ ಕೆಟ್ಟೋಗಿದೆ, ಜ್ವರ ಬಂದಿತ್ತು. ಏನ್ ಗುರುಗಳೇ, ಏನ್ ತಿಂದ್ರು ಅದ್ರ ರುಚಿ ಬರ್ತಾ ಇಲ್ಲ. ಹಳ್ಳಿ ಕಡೆ ಹೇಳೋರು 2 ಮೆಣಸಿನ್ಕಾಯಿ ಅಗದ್ ಬಿಡ್ಲಾ ಹೇಳ್ತೀನಿ. ಹಂಗನವ್ರ ನಮ್ಮ ಕಡೆ ಬೇರೆ ಹೇಳೋರು. ಏನೇನೋರು ಜ್ವರ ಬಂತು ಅಂದ್ರೆ ಚಂದೂಸ್ ಹೋಟ್ಲು ಹೋಗಿ ಏನವ್ರು. ಅದೆಂತ ಹೋಟ್ಲು? ಚಂದೂಸ್ ಮಿಲಿಟರಿ ಹೋಟ್ಲು. ಹೋದ್ರು ಆಗ ಬರ್ತಾನಪ್ಪ. 4 ದಿವಸ ಇನ್ನ ನಾನು ಏನಾರ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಟ್ರೆ ನಂಗೂ ತಿನ್ನಿಸ್ಬಿಡ್ತಾನೆ, ಇಲ್ಲ ಮಾಡಿಸ್ಬಿಡ್ತಾನೆ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಬರ್ಲೋ ಬ್ಯಾಡೋ ಅಂತ ಇಂತು. ಆದ್ರೂ ಬರ್ತೀನಿ. ಪಾಪ ಏನಮ್ಮ ಮಗ ಬಾಯಿ ಚಪ್ಪಕ್ಕ ಅನ್ಕಂತದೆ, ಅದು ಬರೀ ಅದನ್ನೇ ತಿಂದ ನೋಡು ಹೆಂಗೋಯ್ತು ಗೊತ್ತಾ ಅಂತದೆ. ಸೂಪರ್. ಬಲ್ಲವನೇ ಬಲ್ಲ. ಆಹಾ, ಮೆಣಸಿನ್ಕಾಯಿ ಚಟ್ನಿ ರುಚಿಯ ಹೇಳಿ. ಬಲ್ಲವನೇ ಬಲ್ಲ, ಮೆಣಸಿನ್ಕಾಯಿ ಚಟ್ನಿ ರುಚಿಯ. ಅದು ಸರಿನೇ. ಮೆಣಸಿನ್ಕಾಯಿ ಚಟ್ನಿನ ಚಟ್ನಿ ಮೆಣಸಿನ್ಕಾಯಿ ಹಾಕ್ತಾರೆ, ಮೆಣಸಿನ್ಕಾಯಿದೆ ಚಟ್ನಿನ ಇದು. ಓಕೆ, ಏನಂತ ಹೇಳಿ ಗುರುಗಳೇ. ಹಸಿರು ಮೆಣಸಿನಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಹಸಿರು ಮೆಣಸಿನಕಾಯಿ, ಹುಣಸೆ ಹಣ್ಣು, ಗಸಗಸೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ತುಪ್ಪ, ಉಪ್ಪು. ಮೆಣಸಿನ್ಕಾಯಿ ಹುರ್ಕೊಳ್ಳಿಕ್ಕೆ ಹುರ್ಕೋಬೇಕಾ ಅದನ್ನ? ಅಂದ್ರೆ ಇಟ್ಕೊಂಡು ತಿನ್ಬೋದಾ ಅದನ್ನ? ಇಟ್ಕೊಂಡು ತಿನ್ಬೋದು. ಎಣ್ಣೆ ಬೇಕಾ? ಏನಾಗುತ್ತೆ, ತುಪ್ಪನೂ ಆಗುತ್ತೆ. ತುಪ್ಪ ಏನ್ ಬೇಕಾದ್ರೆ ಹಾಕೊಳ್ಳಿ ಸರ್.
ಫಸ್ಟ್ ಗಸಗಸೆ ಹುರ್ಕೋತಾ ಇದೀನಿ, ಅದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋತಾ ಇಲ್ಲ. ಡ್ರೈ ರೋಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಹಾಕೋಬಹುದು. ಓಹೋ, ಫುಲ್ ಬ್ಲಾಕ್ ಆಗ್ತದೆ, ಪರವಾಗಿಲ್ಲ. ಬ್ಲಾಕ್ ಅಲ್ಲ, ಒಂದ್ ಸ್ವಲ್ಪ ಕೆಂಪುಗಾಗ್ಲಿ ಅಂತ ಕೆಂಪು ಆಗ್ತಾ ಇರೋದು, ಬ್ಲಾಕ್ ಅಲ್ಲ. ಓಕೆ 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 ಓಕೆ, ಇದನ್ನ ಒಂದ್ ಬಟ್ಲಿಗೆ ಹಾಕೊಂತಾ ಇದೀನಿ. ಹಾಕೊಳ್ಳಿ ಸರ್. ನಿಮ್ಮ ಆಶ್ರಮದಲ್ಲಿರೋ ಮಕ್ಕಳೆಲ್ಲ ನೋಡಿದಾರ ಎಲ್ಲಾರು? ಏನ್ ಗುರುಗಳೇ ಟಿವಿಲಿ ಅಡಿಗೆ ಬೇರೆ ಮಾಡ್ತಾ ಇರ ಅಂತ ಕೇಳಿಲ್ವಾ? ನಿಜ ನಿಜ ನಿಜ. ಕೇಳಿದ್ರಾ? ತುಂಬಾ ಜನ ಆಶ್ರಮದಲ್ಲಿರೋರೆಲ್ಲ ಕೇಳ್ತಾ ಇದಾರೆ. ಮತ್ತೆ ನಮ್ಮ ಮಠ ಅಲ್ದಿರ ಬೇರೆ ಸ್ವಾಮಿಗಳು ಹೇಳ್ತಾ ಇದಾರೆ, ನಮ್ಗೆ ಯಾವಾಗ ಗುರುಗಳೇ ನೀವು ಮಾಡಿ ಬಡಿಸ್ತೀರಾ ಅಂತ. ಓಕೆ, ನೆಕ್ಸ್ಟ್ ಏನು ರೋಸ್ಟ್ ಮಾಡ್ಕೊಳ್ತೀರಾ? ಚಿಕ್ಕಮಂಗ್ಳೂರಿನ ನಮ್ಮ ಬಸವ ಮಂಟಪದ ಸ್ವಾಮೀಜಿ, ಅವ್ರು ಜೈ ಬಸವಾನಂದ ಸ್ವಾಮೀಜಿ ಅಂತ, ಅವ್ರು ನೋಡಿದ್ರಂತೆ. ಅವರು ಫೋನ್ ಮಾಡಿ ಹೇಳಿದ್ರು, ಓಕೆ ಗುರುಗಳೇ ನನಗೆ ಮೆಂತ್ಯ ಮುದ್ದೆ ಮಾಡ್ಕೊಡ್ಬೇಕು ನೀವು ಅಂತ. ಓಕೆ ಓಕೆ ಓಕೆ, ಖಂಡಿತ ಬುದ್ಧಿ, ಖಂಡಿತ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ವೆರಿ ಗುಡ್ ವೆರಿ ಗುಡ್. ಏನಿಲ್ಲ, ಸೀಳ್ಕೊಳ್ಳೋದೇನಕ್ಕೆ ಅಂದ್ರೆ ಸಿಡಿಯಲ್ಲ ಅಂತ? ಸಿಡಿಯಲ್ಲ, ಮತ್ತೆ ಹಾರಲ್ಲ ಮೇಲಕ್ಕೆ. ಹಂಗೆ ಉಂಡಿಯಾಗಿ ಹಾಕಿದ್ರೆ ಆರುತ್ತಾ? ಹಾರುತ್ತೆ ಅನ್ನೋದು ಪಟ್ ಅನ್ನುತ್ತೆ. ಓಕೆ, ನಿಂತಿರೋರ್ಗೆ ನೀವು ತುಪ್ಪನೋ ಎಣ್ಣೆನೋ ಹಾಕೊಂಡಿರ್ತೀರಾ, ಓಕೆ, ಅದೆಲ್ಲ ಮೊಕ್ಕೋಕಾರಲ್ವಾ. ವೆರಿ ಗುಡ್ ವೆರಿ ಗುಡ್. ತುಪ್ಪದಲ್ಲಿ ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದಾರೆ ಗುರುಗಳು. ಹುರ್ಕೊಂಡಿದ್ದೀನಿ. ಇನ್ನೇನೋ ಉರಿಬೇಕಾ? ಇಷ್ಟೇ ಅಲ್ಲ? ಇನ್ನೇನಿಲ್ಲ, ಅಷ್ಟೇ ಮುಗೀತು. ಓಕೆ, ಇದಕ್ಕೆ ಗಸಗಸೆ ಏನು ಹುರ್ಕೊಂಡಿದೀವಿ ಹೌದೌದು, ಅದನ್ನ ಹಾಕೊಳ್ತಾ ಇದ್ದೀನಿ. ವೆರಿ ಗುಡ್. ಅದಾದ್ಮೇಲೆ ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊಂಡಿದ್ವಿ ಓಕೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಹುಣಸೆಹಣ್ಣು. ಈ ನಿಮ್ಗೆ ಮೆಣಸಿನಕಾಯಿ ಪ್ರಮಾಣದ ಮೇಲೆ ಹುಣಸೆಹಣ್ಣು ಹಾಕೋಬೇಕು. ನೀವೆಷ್ಟು ಇಷ್ಟು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ತಕ್ಕಷ್ಟು ಹುಣಸೆಹಣ್ಣು ಹಾಕೋಬೇಕು. ಹುಣಸೆಹಣ್ಣು ಹಾಕೋಬೇಕು. ಓಕೆ, ಕರಿಬೇವು ಬೇಡವಾ? ಕರಿಬೇವು ಹಾಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನಂತರದಲ್ಲಿ ಒಂದು 4 ಎಲೆ ಕರಿಬೇವು ಹಾಕೊಂಡಿದ್ದೀನಿ. ಕರಿಬೇವನ್ನ ನಾನು ಮತ್ತೆ ತುಂಡು ಮಾಡಿಬಿಟ್ಟು ನಾನು ಒಗ್ಗರಣೆಗೆ ಹಾಕೊಳ್ತೀನಿ. ಒಗ್ಗರಣೆ ಬೇರೆ ಹಾಕ್ತೀರಿ? ಈಗ ಸ್ವಲ್ಪ ನೀರನ್ನು ಹಾಕಿ, ಅಂದ್ರೆ ಇದೇನು ಇದು ಇಟ್ಕೊಂಡು ತಿನ್ನಂಗಿಲ್ಲ, ಇಮಿಡಿಯೇಟ್ ರೆಡಿ ಅಂಡ್ ಈಟಾ? ಅಲ್ಲ, ನಿಮ್ ಕಾಯಿ ಬೆರೆಸದೇ ಇರೋದ್ರಿಂದ ಇಟ್ಕೊಂಡು ತಿನ್ಬೋದು. ನಿಮ್ಗೆ ಕಾಯಿ ಹಾಕಿಲ್ಲ ಇದಕ್ಕೆ. ಹೌದೌದೌದು. ಓಕೆ, ಆಗಿದೆ. ಅದನ್ನ ಇಟ್ಬಿಟ್ಟು ಒಂದು ಸ್ವಲ್ಪ ನನಗೆ ಬಿಸಿ ಮಾಡ್ಬೇಕಾ? ತುಪ್ಪ ಹಾಕಿ. ತುಪ್ಪ ಹಾಕಿ ನಾವು ಫಸ್ಟ್ ಮೆಣಸಿನಕಾಯಿನೆಲ್ಲ ಹುರ್ಕೊಂಡಿದೀವಿ. ಈಗ ಮತ್ತೆ ಏನೋ ಸ್ವಲ್ಪ ಅಷ್ಟೇ, ನಾನು ಒಗ್ಗರಣೆಗೆ ಹಾಕೊಳ್ಳಿಕ್ಕೆ. ಓಕೆ ಓಕೆ. ಓಹೋ, ಏನದು? ಜೀರಿಗೆ ಸ್ವಲ್ಪ ಹಾಕೊಂಡೆ, ಚೂರು ಕರಿಬೇವು ಸೊಪ್ಪು. ಓಕೆ ಓಕೆ ಓಕೆ. ಅದಾದ ನಂತರದಲ್ಲಿ ನಾವೇನು ಮಿಶ್ರಣ ಮಾಡಿ ಇಟ್ಕೊಂಡಿದ್ವಿ, ಹೌದು, ಅದನ್ನ ಓಹೋ, ಖಾರ ಚಟ್ನಿ ರೆಡಿ ಆಗೋಯ್ತಾ? ಸ್ವಲ್ಪ ಅಷ್ಟೇ. ಉಪ್ಪು ಬೇಕಾ? ಅಮ್ಮ ಬರೀ ಮೆಣಸಿನ್ಕಾಯಿ ಬಟ್ ಉಪ್ಪು ಹಾಕಿಲ್ವ ನಾವು ಅವಾಗಲೇ ರುಬ್ಬೇಕಾರೆ? ಇಲ್ಲ, ರುಬ್ಬಕ್ಕೆ ಹಾಕೊಳ್ಳಿಲ್ಲ ನಾನು. ಹಾಕಿ ಸರ್, ಇನ್ನೊಂದು ಸ್ವಲ್ಪ ಉಪ್ಪು ಜಾಸ್ತಿ ಏನಾಗಲ್ಲ? ಇಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಓಕೆ, ಅದಾದ ನಂತರದಲ್ಲಿ ಕೊಡಿ. ಅಂದ್ರೆ ಇದೇನಕ್ಕೆ ತಿನ್ನೋದು? ಚಪಾತಿಗ, ದೋಸೆಗ, ಏನಕ್ಕೆ ಇದು? ನಾನು ಚಪಾತಿ ತಂದಿದ್ದೀನಿ. ಚಪಾತಿಗ ಇದು ನೀವು ತಿನ್ನೋದು? ನೀವು ಚಪಾತಿಗೆ ಬೇಕಾದ್ರೆ ರೊಟ್ಟಿ, ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ರಾಗಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀವು ಪೂರಿಗೆ ಚೆನ್ನಾಗಿರುತ್ತೆ. ನೀವು ಯಾವ್ದಕ್ಕಾದ್ರೂ ಹಾಕೊಳ್ಳಿ. ಅನ್ನ ಹಾಕೊಂಡು ಕಲಿಸ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕಾ? ಹೌದು. ಓಹೋ, ಮುರಳೀಣ, ಮೆಣಸಿನ್ಕಾಯಿನ ಚಟ್ನಿ, ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಿದು? ಈ ಚಪಾತಿ.
ಆಯ್ತಾ. ಆರೋಗ್ಯ, ಐಶ್ವರ್ಯ, ಜ್ಞಾನ ಎಲ್ಲವೂ ಇದರಲ್ಲೇ ಪ್ರಾಪ್ತಿಯಾಗಿ ಎಲ್ಲ ಮೆಣಸಿನಕಾಯಿಲೆ ಬರಲಿ. ಅದ್ಭುತವಾಗಿ ಕೊಟ್ಟಿದ್ದಾರೆ ಗುರುಗಳು ನಮಗೆ. ಓಕೆ, ಗುರುಗಳು ಇದನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಈ ಚಟ್ನಿನ ಮಾಡ್ಕೊಂಡ್ರು ಅನ್ನೋದು ಮಾತ್ರ ಸಸ್ಪೆನ್ಸು. ತುಪ್ಪ ಹಾಕಿದ್ರು, ತುಪ್ಪದಲ್ಲಿ ಹುರ್ಕೊಂಡ್ರು, ತಿರ್ಗಾ ಏನೋ ಮಾಡಿದ್ರು ಮುರಳಿಯವರೇ, ಬರೋಷ್ಟ್ರೊಳಗೆ ನೋಡ್ಕೊಳಕ್ ಆಗ್ಲಿಲ್ವಲ್ಲ. ಡೋಂಟ್ ವರಿ, ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಹಸಿರು ಮೆಣಸಿನಕಾಯಿ ಚಟ್ನಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಗಸಗಸೆ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ತುಪ್ಪ, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು, ಜೊತೆಗೆ ಹುರಿದ ಗಸಗಸೆ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಚಟ್ನಿ, ನೀರು, ಉಪ್ಪು ಹಾಕಿ ಕಲಸಿದರೆ ಹಸಿರು ಮೆಣಸಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ಇದು ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಹುಳಿ ಇಷ್ಟೇ ಇರ್ಬೇಕನ್ನೋ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ವಲ್ಲ. ನಿಮ್ಗೆ ಖಾರ ಜಾಸ್ತಿ ಅನಿಸ್ತಿಲ್ಲ, ಹುಳಿ ಜಾಸ್ತಿ ಅನಿಸ್ತಿದ್ಯಾ? ಖಾರ ಇಲ್ಲ ಅನಿಸ್ತಿದ್ಯಾ? ಖಾರ ಪರವಾಗಿಲ್ಲ, ಹಾ, ಮ್ಯಾನೇಜಬಲ್. ಹೌದಾ? ನೀವು ಹುಳಿ ಒಂದ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಹುಳಿ ಎಣ್ಣೆ ಟೇಸ್ಟ್ ಏನೋ ಇಲ್ಲ, ಬಟ್ ಅದು ಖಾರ ಮೆಣಸಿನ್ಕಾಯಿ ಇಷ್ಟಿರೋದ್ರಿಂದ ನೀವು ಹುಳಿ ಹಾಕೊಂಡ್ರೆ ನಿಮ್ಗೆ ಅದು ಮ್ಯಾನೇಜ್ ಆಗೋದು. ಬೇರೆ ಏನು ಕಂಟೆಂಟ್ ಇಲ್ಲ ಅದ್ರೊಳಗೆ. ನಾವ್ ಈ ಥರದೆಲ್ಲ ತಿಂದಿರಲ್ಲಪ್ಪ. ಖಾರ ಖಾರ ಚಟ್ನಿ, ಕರ್ಮ ಕಾಂಡ ಚೆನ್ನಾಗಿದೆ, ಆದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಅಲ್ಲ, ಜಾಸ್ತಿ ತಿನ್ನಿ ಅಂತ ಹೇಳ್ತಾ ಇಲ್ಲ, ಎಲ್ಲ ನಿಮ್ಗ ಪ್ರಾಬ್ಲಮ್ ಆದಾಗ ತಿನ್ನಿ ಅಂತ ಹೇಳ್ತೀನಿ. ದಿನ ಮಾಡ್ಕೊಂಡು ತಿನ್ನಿ ಅಂತ ಅಲ್ಲ. ತಿನ್ನಕ್ಕಾಗಲ್ಲ, ಆಯ್ತಾ? ಸ್ವಲ್ಪ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹೇಮಾ. ಹೇಮಾ, ಇಲ್ಲಿಂದ ಮೈಸೂರಿಂದ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರು? ಅವರು ಕಮಿಷನ್ ಆಫೀಸರ್ ಇದ್ದಾರೆ. ಯಾವ ಕಮಿಷನರು? ಅವ್ರು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾರೆ. police ಮೈಸೂರು. ಯಾ. ಇವತ್ತು ನೀವ್ ಏನ್ ಮಾಡ್ತಿದ್ದೀರಾ ಹೇಳಿ? ಮಟನ್ ಕ್ಯಾಪ್ಸಿಕಮ್ ಫ್ರೈ ಮಾಡ್ತಾ ಇದ್ದೀನಿ. ಮಟನ್ ಕ್ಯಾಪ್ಸಿಕಮ್ ಮಾಡ್ತಾ ಇದ್ದೀರಾ? ಯಾ. ಅದು ಡ್ರೈಯಾ, ಫ್ರೈಯಾ? ಸ್ವಲ್ಪ ಇರುತ್ತೆ, ತಿಗ್ ಗ್ರೇವಿ ಇರುತ್ತೆ. ಗ್ರೇವಿ ಇರುತ್ತಾ? ತಿಗ್ ಗ್ರೇವಿ ಇರುತ್ತೆ. ಓಕೆ, ಮಟನ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಮಾ ಅವ್ರೆ? ಮಟನ್ ಕ್ಯಾಪ್ಸಿಕಮ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ದಪ್ಪ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಮೇಡಮ್ ನಿಮಗೆ? ಈಗ ಫಸ್ಟ್ ಮಟನ್ ಸ್ವಲ್ಪ ಸ್ಟಾಕ್ಸ್ ಎಲ್ಲ ಡ್ರೈ ಆಗ್ಬೇಕಲ್ಲ, ಓಕೆ. ಕುಕ್ಕರ್ ಇಟ್ಬಿಡೋಣ ಫಸ್ಟ್. ಎಷ್ಟು ಜನ ಮಕ್ಕಳು? ಒಬ್ಳು ಮಗಳು. ಏನ್ ಮಾಡ್ತಾಳೆ ಮಗಳು? ಮಗಳು ಡಿಪ್ಲೊಮಾ ಸೆಕೆಂಡ್ ಇಯರ್. ಓಕೆ, ಯಾವ ಕಾಲೇಜ್ನಲ್ಲಿ? ಜೆಸ್. ನೀರ್ ಬೇಕಾ? ಇಲ್ಲ ಇಲ್ಲ, ನೀರ್ ಬೇಡ, ಆಯಿಲ್ ಹಾಕಿ ಫಸ್ಟ್ ಒಂದು ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಮಟನ್ ಹಾಕೋಣ ಫಸ್ಟ್. ಓಕೆ, ಕೂಗಿಸ್ಕೋಬೇಕಾ ಫಸ್ಟು? ಅಲ್ಲ, ಫಸ್ಟು ಈಗ ರುಬ್ಬಕ್ಕಿಂತ ಮುಂಚೆ ಅದು ಪೇಸ್ಟ್ ಮಾಡ್ಕೋಬೇಕು. ಓಕೆ. ಆ ಮಸಾಲಲ್ಲಿ ಅದು ಕೂಗೋಬೇಕು. ಓಕೆ. ಹಾಗಾಗಿ ಫಸ್ಟ್ ಆ ಸ್ಟಾಕ್ಸ್ ಎಲ್ಲ ಬರುತ್ತಲ್ವಾ, ಹೌದು, ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋಣ. ಹಾಕಿ. ಒಂಚೂರು ಸಿಮ್ ಮಾಡ್ಬಿಟ್ಟಿಟ್ಬಿಡಿ, ಆ ಸ್ಟಾಕ್ಸ್ ಎಲ್ಲ ಬರುತ್ತದ. ಓಕೆ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ, ಸ್ಮಾಲ್. ಅಲ್ಲಿದೆ ತೊಗೊಳ್ಳಿ. ಈರುಳ್ಳಿ ಹಾಕೊಂಡ್ಬಿಡೋಣ ಫಸ್ಟ್ ರುಬ್ಬಕ್ಕೆ ಒಂದು ಸ್ವಲ್ಪ. ಓಕೆ. ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಓಕೆ. ಒಂದು ಸ್ವಲ್ಪ ಶುಂಠಿ. ನಿಮ್ಮ ಒಗ್ಗರಣೆ ಡಬ್ಬಿಯಿಂದ ಹೇಳಿ. ಚಕ್ಕೆ ಲವಂಗ ತಗೊಂಡ್ಬಿಡೋಣ. ತೊಗೊಳ್ಳಿ ಮೇಡಮ್. ನಿಮ್ಗೊಂಚೂರು ಸ್ಟ್ರಾಂಗ್ ಇರಬೇಕಾ? ಅನ್ಕೊಂಡಿದೀವಿ, ಹಾಕಿ. ಅನ್ಕೋತಾ ಇರ್ತೀರಿ ನಾವು ನೋಡಿದಾಗೆಲ್ಲ ಟಿವಿ. ನೀವೊಂಚೂರು ಖಾರ, ಸ್ಪೈಸಿ ಸ್ವಲ್ಪ ಜಾಸ್ತಿ ಅಂತಾನಾ? ಚಕ್ಕೆ, ಲವಂಗ, ಶುಂಠಿ. ಇವಾಗ ಒಂದು ಸ್ವಲ್ಪ ಕೊರಿಯಂಡರ್ ಹಾಕೊಂಡ್ಬಿಡೋಣ. ಟರ್ಮರಿಕ್ ಸ್ವಲ್ಪ ಪೌಡರು. ಓಕೆ. ಓಕೆನಾ? ಅಷ್ಟೇ. ಇವಾಗ ಇದೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು, ನೀರು ಹಾಕೊಂಡು. ಮಾಡ್ಕೊಳ್ಳಿ ಮೇಡಮ್. ನೈಸಾಗಿ ರುಬ್ಕೋಬೇಕಾ? ತರ್ತರಿ ಇರ್ಬೋದಾ? ಅದು ಅತಿ ತರಿನೂ ಬೇಕಾಗಿಲ್ಲ, ಇಷ್ಟಿದ್ರೆ ಸಾಕು. ರುಬ್ಕೋಬೇಕಾದ್ರೆ ನೀವು ಫಸ್ಟ್ 4 ಈರುಳ್ಳಿ ಹಾಕೊಂಡ್ರಿ. 4 ಈರುಳ್ಳಿ ಅಲ್ಲ, ಪೀಸಸ್. 4 ಪೀಸಸ್ ಈರುಳ್ಳಿ ಹಾಕೊಂಡ್ರಿ. ಈರುಳ್ಳಿ ಮತ್ತೆ ಅದೇ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಟರ್ಮರಿಕ್. ಇಷ್ಟೇ ಹಾಕಿ? ಅಷ್ಟೇ. ಓಕೆ. ಅದೊಂದು ಪೇಸ್ಟ್ ರೆಡಿ ಆಯ್ತು. ಇವಾಗ ಇದಾಗಿದೆ, ಒಂಚೂರು ಕಡಿಮೆ ಮಾಡ್ಲಾ? ಇದು ಡ್ರೈ ಸೆಮಿ ಗ್ರೇವಿ ಇರುತ್ತೆ ಅಂತ ಸೆಮಿ ಗ್ರೇವಿ.
ಆ ನೀರೆಲ್ಲ ಹೋದ್ರೆ ಮಟನ್ ಚೆನ್ನಾಗಿರುತ್ತಲ್ವಾ? ಆ ನೀರೆಲ್ಲ ಹೋಗ್ಬೇಕು. ಹೌದೌದೌದು, ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಹಾಕೊಂಡ್ಬಿಡೋಣ, ಜಾಸ್ತಿ ಬೇಡ, ಓಕೆ. ಸ್ವಲ್ಪ ಟೇಸ್ಟ್ ಅಷ್ಟೇ. ಅವಾಗ ಸ್ವಲ್ಪ ಸಾಲ್ಟ್ ಹಾಕೊಂಡಿದೀವಲ್ವಾ? ಹೌದು, ಸ್ವಲ್ಪ ಹಾಕಿದೀವಿ. ಈಗ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡೋಣ, ಗ್ರೇವಿಗೆ ಚೂರು ನಾವು ಹಾಕ್ಬೇಕು. ಉಪ್ಪು ಮಟನ್ಗೂ ಹಾಕೊಂಡಿದೀವಿ. ಇಲ್ಲ, ಅವಾಗ ಸ್ವಲ್ಪ ಹಾಕಿದ್ದೀನಿ. ಓಕೆ. ಇವಾಗ ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಓಕೆ. ಇಲ್ಲಿ ಕೊಪ್ಪಳಿಂದ ಮಟನ್ ತರ್ಸದ ನೀವು ಮನೆಗೆ? ಇಲ್ಲ ಇಲ್ಲ, ದಟ್ಕಳ್ಳಿಲಿ ಹಾ. ತುಂಬಾ ಚೆನ್ನಾಗಿದೆ, ಒಂದು ಶಾಪ್ ಎಲ್ಲೋ ನಮ್ಮ ಮನೆಯವ್ರು ತಗೊಂಡ್ಬರ್ತಾರೆ. ಹೌದಾ? ಇಷ್ಟೇನಾ ಗ್ರೇವಿ ಇದು? ಇನ್ನ ಬರುತ್ತಾ? ಇಲ್ಲ ಇಲ್ಲ, ಅದು ಫುಲ್ ಡ್ರೈ ಆಗ್ಬೇಕಾ? ಅಲ್ಲ ಡ್ರೈ ಅಲ್ಲ, ಇದು ಕ್ಯಾಪ್ ಹಾಕ್ಬಿಟ್ಟು ಓಕೆ. ವಿಜಲ್ ಹಾಕ್ಬೇಕು ಇವಾಗ. ವಿಷಲ್ ಹಾಕ್ಸೋಣ. ನಾಪಿಸ್ಕೊಂಡು ಹಾಕ್ಬಿಡಿ ಅಮ್ಮ, ಮೊದಲೇ ತೆಗಿಯಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ, ಚೂರು ಇದೊಂದು ಸ್ವಲ್ಪ ಇದು ಯಾವ್ದು ಅಚ್ಕಾರದ ಪುಡಿ, ಓಕೆ. ಮತ್ತೆ ಒಂದು ಚೂರು ಧನಿಯಾ ಪುಡಿ ಹಾಕ್ಬಿಡಿ. ಸರಿನಾ? ಇವಾಗ ಒಂಚೂರು ಮಿಕ್ಸ್ ಮಾಡ್ಬಿಡಿ ಅದು ಕ್ಲೀನಾಗಿ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹೇಮ ಅವರೇ, ಒಂದ್ 4-5 ಸರಿ ಕೂಗಿರ್ಬೋದು ಇದು. ಹೋಗಿದೆ. ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಇಟ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ನೀವು? ಅದೇ ಒಂದು ಕಡಾಯಿ ಇಟ್ಬಿಡಿ, ಪುಟ್ಟು ಕಡಾಯ. ಸ್ಟವ್ ಆನ್. ಇವಾಗ ಇದನ್ನ ಏನ್ ಮಾಡ್ತೀರಾ? ಅದೇ ಇದೆಲ್ಲ ಒಗ್ಗರಣೆ ಹಾಕಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಆಯಿಲ್ ಹಾಕ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೋಣ, ಬಿಸಿಯಾಗಿದೆ ಓ, ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಈಗ ಆಯಿಲ್ ಹಾಕಾಯ್ತಲ್ವಾ? ನೆಕ್ಸ್ಟ್ Okay. ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ. ಓಕೆ. ನೆಕ್ಸ್ಟ್ ಚಿಲ್ಲಿಸ್ ಹಾಕ್ಬಿಡೋಣ. ಚಿಲ್ಲಿಸಾ ಹಾಕಿ. ಖಾರ ಇರಲ್ಲ ನಿಮಗೆ? ಸ್ವಲ್ಪ ಖಾರ ಇರಲಿ, ಹಾಕಿ, ಪರವಾಗಿಲ್ಲ. ಹಾಕ್ಬಿಡ್ಲ ಪೂರ್ತಿ? ಪೂರ್ತಿಯಾಗಿ ಧೈರ್ಯವಾಗಿ ಹಾಕಿ. ಆಮೇಲೆ ತಿನ್ಬೇಕಂತ ಬೈಕೋಬೇಡಿ. ಖಂಡಿತ ಇಲ್ಲ ಬಿಡಿ. ಏನ್ ಮೈಸೂರಿಂದ ಬಂದು ಇಷ್ಟೊಂದು ಖಾರ ಹಾಕಿದ್ದಾರೆ ಅಂತ. ಇದು ಕ್ಯಾಪ್ಸಿಕಮ್ ಅಲ್ಲ? ಹಾ, ಇದು ಕ್ಯಾಪ್ಸಿಕಮ್. ಇದೇ ಮೇನು ಈ ಗ್ರೇವಿ ಅಲ್ಲ? ಹೌದು, ಡಿಶ್ಗೆ ಇದೆ ಮೇನ್. ಓಕೆ. ಸ್ವಲ್ಪ ಹಾಕೋಣ. ಸಾಕಷ್ಟೇನೆ? ಚೂರು ಅದಕ್ಕೆ ಸ್ವಲ್ಪ ಸ್ಮೂತ್ ಬಾ. ಆಗ್ಬೇಕಲ್ಲ, ಹಾಕಿ. ಅದೇನು ಹಾಕ್ಲೂ ಇಲ್ಲ ಬಿಡ್ಲೂ ಇಲ್ಲ, ಹಂಗಾಗೋಯ್ತು. ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಷ್ಟೇ. ಹೌದು, ಹಂಗಾನೆ ಬೇಡ ಬಿಡಿ. ಮತ್ತೆ ಇದು ಕರ್ಬೇವಿನ ಸೊಪ್ಪು ಹಾಕೋಣ ಸ್ವಲ್ಪ. ಹಾಕಿ ಮೇಡಮ್. ಏನ್ ಮಾಡೋಣ ಇದನ್ನ? ಈಗ ಇದಕ್ಕೆ ಹಾಕ್ಬಿಡಿ ಪೂರ್ತಿ ಹಾಕ್ಬಿಡೋದಾ? ಡೈರೆಕ್ಟ್ ಹಿಂಗೇನೆ? ಡೈರೆಕ್ಟ್ ಹಾಕಿ. ಒಂಚೂರು ಇದೊಂದು ದೊಡ್ಡ ಮಾಡಿ. ಇದೊಂದು ಸ್ವಲ್ಪ ಡ್ರೈ ಆಗ್ಬೇಕಲ್ಲ ಅಂತ ಅಷ್ಟೇ. ಮಾಡಿ ಆಗುತ್ತೆ ಡೋಂಟ್ ವರಿ. ಇದೇನು ಚಪಾತಿ ಪೂರಿಗೆಲ್ಲ ಯೂಸ್ ಮಾಡ್ಬೋದಾ? ಮುದ್ದೆಗೆ? ರೈಸ್ಗೂ ಹಾಕೋ. ಮುದ್ದೆಗಾಗಲ್ಲ, ರೈಸ್ ಆಗುತ್ತೆ. ತುಂಬಾ ಡ್ರೈ ಆಗೋದ್ರಿಂದ. ಡ್ರೈ ಆಗುತ್ತೆ, ರೈಸ್ ಮುದ್ದೆಲ್ಲ ಆಗುತ್ತೆ. ಮಾಡ್ತೀರಾ ಮಲ್ಲಿ? ಮುದ್ದೆ ಮಾಡ್ತೀನಿ. ಯಜಮಾನ್ರಿಗ? ಮಾಡ್ಕೋತಾ ಇರ್ತೀವಿ. ಹೌದಾ? ಅದೇ ಏನಾದ್ರು ನಾನ್ ವೆಜ್ ಮಾಡಿದಾಗ ಮಾಡ್ಕೋತೀವಿ. ಬೇರೆ ದಿನ ಇಲ್ಲ? ಬೇರೆ ದಿನ ಇಲ್ಲ. ಸಾಕಲ್ವಾ? ಡ್ರೈಯಾ? ಇದ್ರು ಸಾಕು. ತುಂಬಾ ನಮಗೆ ಡ್ರೈ ಬೇಕು ಅಂದ್ರೆ ಡ್ರೈನು ಮಾಡ್ಕೋಬಹುದು. ಓಕೆ. ಇದೆಲ್ಲ ಹಾಕ್ಬಿಡಿ, ಸ್ವಲ್ಪ ಡ್ರೈ ಆಗ್ಬಿಡುತ್ತೆ. ಅದೇ ಆ ಪೌಡರ್ ಎಲ್ಲ ಹಾಕಿದ್ರೆ. ಈಗ ಲಾಸ್ಟ್ ಅಲ್ಲಿ ಪೆಪ್ಪರ್ ಪೌಡರ್, ಹಸಿಮೆಣಸಿನ್ಕಾಯಿನೂ ಹಾಕಿದೀವಿ. ಹೌದು. ಅದಕ್ಕೆ ಒಂದು ಸ್ವಲ್ಪ ಹಾಕೋಣ. ಓಕೆ, ಹಸಿಮೆಣಸಿನಕಾಯಿ ಹಾಕಿದೀವಿ. ಅಲ್ಲ, ಕ್ಯಾಪ್ಸಿಕಮ್ ಅಲ್ಲಿ ಸ್ವಲ್ಪ ಖಾರ ಇರುತ್ತೆ. ಕ್ಯಾಪ್ಸಿಕಮ್ ಅಲ್ಲಿ ಇರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ವಲ್ಲ ಅವಾಗಲೇ, ಅದೇ. ಹೌದೌದು. ಇದು ಒಂದು ಸ್ವಲ್ಪ ಹಾಕ್ಬಿಡೋಣ. ಹಾಕಿ. ಓಕೆನಾ? ಹಾಕಿ. ಸಾಕು. ಆಯ್ತಲ್ಲ? ಡ್ರೈ ಆಯ್ತಲ್ಲ? ಅಷ್ಟೇ. ಇಷ್ಟೇನಾ? ತಿರುಗಿಸಿ. ಪೆಪ್ಪರ್ ಬೇಕಂದ್ರೆ ಇನ್ನೂ ಹಾಕೋಬಹುದು. ಓಕೆ. ಸ್ಪೈಸಿ ಇಷ್ಟಪಡೋರು ಹಾಕೋಬಹುದು. ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಖಂಡಿತ. ಅವರ ಪ್ರಮಾಣದ ಮೇಲೆ ಡಿಸೈಡ್ ಆಗುತ್ತೆ. ಮತ್ತೆ ಗ್ರೇವಿ ಸ್ವಲ್ಪ ಬೇಕು ಅನ್ನೋರು ಹಾಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಇದ್ದಂಗೆನೆ ಆಫ್ ಮಾಡ್ಕೋಬಹುದು. ಓಕೆ. ನಮ್ಗೆ ಡ್ರೈ ಏನಾದ್ರು ಬೇಕು ಅಂದ್ರೆ ಡ್ರೈ ಮಾಡ್ಕೋಬಹುದು. ಓಕೆ. ಹೇಗಾದ್ರೂ ನಡೆಯುತ್ತೆ. ಆಫ್ ಮಾಡ್ಬಿಡಿ. ಆಯ್ತು ಸರ್. ಮಟನ್ ಕ್ಯಾಪ್ಸಿಕಮ್ ಫ್ರೈ ರೆಡಿ ಟು ಹೀಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಮ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಬಂದು ಕ್ಯಾಪ್ಸಿಕಮ್ ಅನ್ನ ಹಾಕಿ, ಮಟನ್ ಅನ್ನ ಹಾಕಿ ಒಂದು ಒಳ್ಳೆ ಡ್ರೈ ಐಟಮ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ
ನೋಡ್ಕೊಳ್ಳಿ. ಮಟನ್ ಕ್ಯಾಪ್ಸಿಕಮ್ ಫ್ರೈ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಮಟನ್, ಉಪ್ಪು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿನ, ನೀರು ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಬೇಯುತ್ತಿರುವ ಮಟನ್ಗೆ ಹಾಕಿ ಟೊಮ್ಯಾಟೊ, ಉಪ್ಪು, ನೀರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಉಪ್ಪು, ಕರಿಬೇವು ಹಾಕಿ ಫ್ರೈ ಮಾಡಿ ಬೆಂದ ಮಟನ್ಗೆ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಟನ್ ಕ್ಯಾಪ್ಸಿಕಮ್ ಫ್ರೈ ಸವಿಯಲು ಸಿದ್ಧ. ಓಕೆ ಹೇಮಾ ಅವರು, ಟೇಸ್ಟ್ ಮಾಡೋದಾ? ಖಂಡಿತ ಮಾಡಿ. ಚೆನ್ನಾಗಿದೆಯಾ? ಈಗ ತಿಂದು ಹೇಳಿ ನೀವು ಹೆಂಗಾಗಿದೆ ಅನ್ನೋದನ್ನ. ಗ್ರೇವಿ ಹೆಂಗಿದೆ? ಗ್ರೇವಿನೇ ಖಾಲಿ ಆಗ್ಬಿಡಿದೆಯಲ್ರಿ ಅಲ್ವಾ? ಸ್ವಲ್ಪ ಇದೆಯಲ್ಲ ತಗೊಳ್ಳಿ. ಗಟ್ಟಿ ಇದೆಯಾ? ಬೆಂದಿದ್ಯಾ? ಗ್ರೇವಿ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ. ಇದು ಪಕ್ಕ ಡ್ರೈ. ಇದು ನೀನು ಅಲ್ಲ ಅಲ್ಲ, ಬೇಕಂದ್ರೆ ಗ್ರೇವಿ ಸ್ವಲ್ಪ ತುಂಬಾ ಡ್ರೈ ಮಾಡ್ಕೊಳ್ಳೋದು ಬೇಡ, ಹಾಗೆ ಇಟ್ಕೊಂಡು ಇದು ಮಾಡ್ಕೋಬಹುದು. ಹೇಮಾ ಅವರೇ, ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ರ ಕ್ರಮನ. ಸಖತ್ತಾಗಿದೆ. ಮಟನ್ ಬೆಂದಿಲ್ಲ ಆಗಿಲ್ಲ ಅದೆಲ್ಲ ಅದೇ ಇಲ್ಲ, ಇನ್ನೊಂದು ಸ್ವಲ್ಪ ವಿಜಲ್. ನಾನು ಆಕ್ಚುಲಿ ಆಗಿ ಮೈಸೂರೆಲ್ಲ ಒಂದು 5 ವಿಜಲ್ ಹಾಕ್ಸಿದ್ರೆ ಸಾಕು, ಬೆಂದೋಗುತ್ತೆ. ನಮ್ದು ಬೆಂಗಳೂರು ಕುರಿ ಅಲ್ವಾ, ನನ್ನ ಮಗನ 8 ವಿಜಲ್ ಆದ್ರೂ ಕುಯ್ಯನಲ್ಲ ಅದು. ಹೌದು, ತಿಂದು ಮಸ್ತ್ ಜಾಸ್ತಿ. ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಪಾಪ ಪ್ರಾಬ್ಲಮ್ ಯಾರಿ ಬರ್ತಾದ್ರೆ ಯಾರು ಬರೋದೇನ್ರಿ? ಸುಚಿತ್ರಾ ಬರ್ತಾ ಇದ್ರೆ ದೋಸೆ ಕ್ಯಾಂಪ್ ಮಾಡ್ತಾ ಇದಾರೆ, ದೋಸೆ ಉಯ್ ಕೊಡ್ತಾರೆ, ದೋಸೆ ತಿಂತಾ ಇರ್ತೀವಿ. ಇಷ್ಟೇ ನಮ್ ಕೆಲಸ. ಇವತ್ತು ಇದೆ ದೋಸೆ ಕ್ಯಾಂಪು, ಖಂಡಿತವಾಗ್ಲೂ ಇವತ್ತು ಇದೆ. ನೋಡೋಣ ಸುಚಿತಾ ಅವರು ನಮ್ಮ ದೋಸೆ ಕ್ಯಾಂಪ್ ಅಲ್ಲಿ ಏನೇನ್ ಮಾಡ್ತಾ ಇದಾರೆ ಅಂತ. ಸುಚಿತಾ ಅವರೇ ಬನ್ನಿ ಮೇಡಮ್. ಏನ್ರಿ ಫುಲ್ಲು ಯೆಲ್ಲೋ ಕಲರ್ ಇವತ್ತು, ಏನ್ ಸಮಾಚಾರ? ಏನ್ ಸ್ಪೆಷಲ್ ಇವತ್ತು ದೋಸೆನಲ್ಲಿ? ಸ್ಪೆಷಲ್ ಇವತ್ತು ಮೈಸೂರು ಸ್ಪೆಷಲ್. ಇದು ಮೈಸೂರು ಮೈಲಾರಿ ದೋಸೆ ಮಾಡ್ತಾ ಇದೀರಾ? ಓಕೆ, ನೀವು ಮೈಸೂರಿಗೆ ಹೋಗ್ತಾ ರಸ್ತೆಯಲ್ಲಿ ಶುರು ಆಗುತ್ತೆ ಬಿಡದಿಯಿಂದಾನೇನೆ ಮೈಲಾರಿ ದೋಸೆ ದೊರೆಯುತ್ತದೆ, ಮೈಲಾರಿ ದೋಸೆ ದೊರೆಯುತ್ತದೆ ಅಂತ. ಆ ಮೈಲಾರಿ ದೋಸೆ ಅನ್ನೋದು ಒಂದು ಫ್ಯಾಮಿಲಿ ಅವರು ಮಾಡ್ತಾ ಇರೋಂಥ ದೋಸೆಗಳು. ಇದು ಮೈಸೂರಿನಲ್ಲೇ ಮಾತ್ರ ಫೇಮಸ್ಸು, ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಅವ್ರು ಮಾಡುವಂಥ ಸರಿಸುಮಾರು ಏನೇನು ಹಾಕ್ಬೋದು ಅಂತ ಒಂದು ಅಸಂಪ್ಷನ್ ಅಲ್ಲಿ ಆ ದೋಸೆಯನ್ನು ಮಾಡ್ತಾ ಇದೀವಿ. ಎಲ್ಲಾ ಕಡೆ ದೋಸೆಗೆ ನೀವು ಪಲ್ಯ ತಿಂದಿರ್ತೀರಾ, ಇಲ್ಲಿ ಪಲ್ಯ ಇರಲ್ಲ. ಪಲ್ಯದ ಬದಲು ಒಂದು ಒಳ್ಳೆ ಸಾಗು ಇರುತ್ತೆ, ಅದ್ಭುತವಾಗಿರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ. ಕ್ಯೂ ನಿಂತ್ಕೊಂಡು ಸಣ್ಣದಾಗಿರುವಂಥ ಆ ಮೈಲಾರಿ ಹೋಟೆಲ್ನಲ್ಲಿ ನೀವು ತಿನ್ಕೊಂಡು ರೋಡಲ್ಲಿ ಕ್ಯೂ ನಿಂತ್ಕೊಂಡು ತಿನ್ಕೊಂಬರ್ಬೇಕಾಗುತ್ತೆ. ಅದ್ರ ಬದಲು ದೋಸೆ ನೋಡ್ಕೊಳ್ಳಿ, ಅದೇ ತರ ಸಾಗು ಮಾಡ್ಕೊಳ್ಳಿ ನಿಮ್ಮನೇಲಿ. ಓಕೆ ಸುಚಿತ್ರಾ, ಮಾಡಕ್ಕೆ ಏನೇನು ತಂದಿದ್ದೆ? ಮೈಸೂರು ಮೈಲಾರಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಉದ್ದಿನ ಬೇಳೆ, ಸಕ್ಕರೆ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಬಿಳಿ ಎಳ್ಳು, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಬೆಣ್ಣೆ, ಉಪ್ಪು, ಎಣ್ಣೆ. ಇದರಲ್ಲಿ ಮೈದಾ ಪ್ರಮಾಣ ಜಾಸ್ತಿ. Okay. ಮೇನ್ ಆಗಿ ಜಾಸ್ತಿ ಮೈದಾ ದೋಸೆ ಅಂತಾನೆ ಹೇಳ್ತಾರೆ ಮೈಸೂರಲ್ಲಿ ಮೈಲಾರಿ ದೋಸೆಗೆ. Okay. ನೀವು ಇಲ್ಲಿ 2 ಕಪ್ ಮೈದಾ ತಗೊಂಡ್ರೆ Okay. 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಓಕೆ, ಉದ್ದಿನ ಬೇಳೆ ಕಾಲ್ ಕಪ್. ಓಕೆ ಓಕೆ ಓಕೆ, ವೆರಿ ಗುಡ್. ಅದು ಮಿಕ್ಸ್ ಮಾಡುವಾಗ ಸಂಪ್ಳಕ್ಕೆ ಸ್ವಲ್ಪ ಸಕ್ಕರೆ. ಇಷ್ಟೇನಾ? ಇದನ್ನ ಉದ್ದಿನ ಬೇಳೆನ ಮೈದಾ ಮತ್ತೆ ಅಕ್ಕಿ ಹಿಟ್ಟಲ್ಲಿ ಕಲಸಿ 2 ಅವರ್ ಇಡಬೇಕಾಗುತ್ತೆ. ಇಮಿಡಿಯೇಟ್ ಮಾಡಕ್ ಆಗಲ್ಲ. ಅಂದ್ರೆ ಮೇಡಮ್, ಈಗ ಈ ಉದ್ದಿನ ಬೇಳೆನ ರುಬ್ಬಿ ಅದಕ್ಕೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಲ್ಸಿಟ್ಬಿಟ್ಟು ಕಲಸಿ 2 ಅವರ್ ಇಡಬೇಕು. ರುಬ್ಬಿಡಿ ಕನ್ಫ್ಯೂಷನ್ ಬೇಡ. ಜನ ಕನ್ಫ್ಯೂಷನ್ ಮಾಡ್ಕೊಂಡು ಬರ್ಕೊಂಡು ಕಡೆಗೆ ಅದನ್ನು ಕುಟ್ಕೊಂಡು ರುಬ್ಬಕ ಏನು ಅಂತ ಎಷ್ಟು ಪ್ರಶ್ನೆಗಳು ಕೇಳ್ತಾರೆ ಗೊತ್ತೇನ್ರಿ ನಿಮ್ಗೆ ರೀ? ಏನೇನ್ ಕೇಳ್ತಾರೆ ಅಂದ್ರೆ ಮೈದಾ ಪ್ರಮಾಣನೇ ಮೇನ್ ನಮ್ಗೆ. ಓಕೆ, ಮೈದಾ ದೋಸೆ ಅಂತಾನೆ ಹೇಳ್ತಾರೆ ಇದಕ್ಕೆ. ಓಕೆ, ಮೈದಾ ಜಾಸ್ತಿ ಇರುತ್ತೆ, ಉದ್ದಿನ ಬೇಳೆ ಕಡಿಮೆ, ಅಕ್ಕಿ ಹಿಟ್ಟು ಜಾಸ್ತಿ ಇರುತ್ತೆ. ಇದನ್ನ ಮೈದಾ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ನೆನೆಸಿಡ್ಬೇಕಲ್ಲ, ಕಲಸಿ 2 ಅವರ್ ಇಡಬೇಕಾಗುತ್ತೆ. ಮೈದಾನ ಫಸ್ಟ್ ಮೈದಾ ಹಾಕ್ತಾ ಇದ್ದೀನಿ. ಓಕೆ, ನೀರೇನು ಬೆರೆಸಂಗಿಲ್ವಾ? ನೀರು ಬೆರೆಸ್ಬೇಕಾಗುತ್ತೆ, ಬೆರೆಸ್ಬೇಕಲ್ವಾ? ಯಾಕಂದ್ರೆ ಇವೆಲ್ಲ ಸ್ಮಾಲ್ ಕನ್ಫ್ಯೂಷನ್ಗಳು ಮಾಡ್ಬೇಕಂದ್ರೆ ಬಂದ್ಬಿಡುತ್ತೆ ಅವ್ರಿಗೆ. ಮತ್ತೆ ಈಗ ಗಂಟಾದ್ರೆ ಉದ್ದಿನ ಬೇಳೆ ಕಲಸಿಡುವಾಗ ಓಕೆ, ಇನ್ನೊಂದ್ಸತಿ ರುಬ್ಬಿಡ್ಬೋದು. ಎಲ್ಲ ಒಟ್ಟಿಗೆ ಹಾಕಿ ಒಟ್ಟಿಗೆ ಸೇರಿಸಿ ಮಿಕ್ಸಿ ಮೈದಾ ಮತ್ತೆ ಅಕ್ಕಿ ಸಿಟ್ ಹಾಕಿ ಓಕೆ, ಚೆನ್ನಾಗಿ ನೈಸಾಗಿ ರುಬ್ಬೋದು. ಗಂಟುಗಳು ಬಂದ್ರೆ ಏನಾಗದೆ ಓಕೆ ಓಕೆ ಓಕೆ, ಬರುತ್ತೆ ಗಂಟು, ಯಾಕಂದ್ರೆ ಮೈದಾ ಕಲಸುವಾಗ ಗಂಟು ಆಗುತ್ತೆ. ಓಕೆ, ಇನ್ನೊಂದ್ಸತಿ ರುಬ್ಬಿದಾಗ ಚೆನ್ನಾಗಾಗುತ್ತೆ. ವೆರಿ ಗುಡ್. ಸ್ವಲ್ಪ ಉಪ್ಪು ಹಾಕಿ ನೆನ್ಸಿಟ್ಬೋಣ.
ನೋಡಿ ಗಟ್ಟಿ ಇದೆ, ನೋಡ್ಕೊಂಡು ಎಷ್ಟು ಹೇಳಬೇಕು. ಸ್ವಲ್ಪ ಸಕ್ಕರೆ, ಕಲರ್ ಬರೋಕ್ಕೋಸ್ಕರ ಸಕ್ಕರೆ, ಕಲರು, ಮತ್ತೆ ಸ್ವಲ್ಪ ಸ್ವಲ್ಪ ಸಿಹಿ ಇರುತ್ತೆ ಅವ್ರ ದೋಸೆ. ಆಮೇಲೆ ಮೈದಾ ಬಿದ್ಮೇಲೆ ದೋಸೆಗೆ ಅದು ಸ್ವಲ್ಪ ಸಿಹಿನೇ ಬಿಡಿ. ಸಿಹಿ ಇರುತ್ತೆ, ಏನಂತೀರಿ? ಹೌದು. ಇಷ್ಟು ಕಲಸಿಟ್ಟು 2 ಅವರ್ ನೆನಿಬೇಕು. ಓಕೆ, ಫಸ್ಟ್ ಸಾಗು ಮಾಡ್ಕೊಳ್ಳೋಣ. ಸಾಗು ಮಾಡೋಣ. ಏನ್ ಕೊಡ್ಲಿ ಇವಾಗ ಇದಕ್ಕೆ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯಿಲಿ, ಒಂದು ಅರ್ಧ ಕಪ್ ತೆಂಗಿನಕಾಯಿ, ಓಕೆ, ತೆಂಗಿನ ತುರಿ, ಆಮೇಲೆ ಹುರ್ಗಡ್ಲೆ ಇದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ. ಓಕೆ, ತುಂಬಾ ಸೀಕ್ರೆಟ್ ಬಿಡ್ರಿ, ತುಂಬಾ ಅದ್ಭುತವಾಗಿರುತ್ತೆ ಈ ಸಾಗು. ಹೌದು. ಇಲ್ಲಿ ಎಳ್ಳು ತಗೊಳ್ತಾ ಇದೀವಿ, ಬಿಳಿ ಎಳ್ಳು ಹಾಕಿ 1.5 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ತೆಂಗಿನಕಾಯಿ, ಉರ್ಗಡ್ಲೆ, ಬಿಳಿ ಎಳ್ಳು, ಹಸಿಮೆಣಸಿನಕಾಯಿ, ವೆರಿ ಗುಡ್. ಗರಂ ಮಸಾಲ ಓಕೆ, ಒಂದು ಅರ್ಧ ಸ್ಪೂನು. ಓಕೆ ಓಕೆ, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟು ಸೇರಿಸಿ ರುಬ್ಕೋಬೇಕು ಮಸಾಲೆ. ರುಬ್ಕೊಳ್ಳಿ. ಇಲ್ಲಿ ಏನು ಅಷ್ಟರಲ್ಲಿ ನಾನು ಈರುಳ್ಳಿ ಹಾಕ್ತೀನಿ. ಹಾಕಿ ಮೇಡಮ್, ಹಾಕಿ. ಇದಕ್ಕೆ ಮೇನ್ ಸಾಗು ಅಂದ್ರೆ ಬೇರೆ ಇದಕ್ಕೆಲ್ಲ ನಾವು ತರಕಾರಿ ಯೂಸ್ ಮಾಡ್ತೀವಿ, ಬೀನ್ಸು, ಕ್ಯಾರೆಟ್, ಬಟಾಣಿ ಆ ಥರ ಎಲ್ಲ. ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ ಅಷ್ಟೇ ಹಾಕೋದವರು. ಓಕೆ ಓಕೆ, ಹಾಕಿ ಹಾಕಿ ಹಾಕಿ. ಫೈನಲ್ ಟಾಪ್ ಆಗಿರೋಂಥ ಈರುಳ್ಳಿ. ಜಾಸ್ತಿ ಫ್ರೈ ಆಗ್ಬೇಕಾಗಿಲ್ಲ ಇಲ್ಲ ಅಲ್ಲ? ಇಲ್ಲ ಇಲ್ಲ, ಈರುಳ್ಳಿ ಸಿಗ್ತಾ ಇರುತ್ತೆ ನಮ್ಗೆ ಹಾಗೆ. ಮತ್ತೆ ಇದು ತರಿಯಾಗಿ ರುಬ್ಕೋಬೇಕು, ಓಕೆ, ಜಾಸ್ತಿ ನೈಸಾಗಿ ರುಬ್ಬಾರ್ದು ಈ ಮಸಾಲೆನ. ಓಕೆ ಓಕೆ ಮೇಡಮ್, ಇದನ್ನ ಗ್ರೈಂಡ್ ಮಾಡ್ತೀನಿ ಈಗ ನಾನು. ಮಾಡಿ ಮೇಡಮ್, ಮಾಡಿ. ಅಷ್ಟರಲ್ಲಿ ಸ್ವಲ್ಪ ಕೆಂಪಗಾಗುತ್ತೆ. ನೋಡಿ ಇಷ್ಟು ತರಿ ರುಬ್ಬಿದ್ದೀನಿ. ಓಕೆ 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 ಓಕೆ, ಈಗ ರುಬ್ಬಿನಂತ ಮಸಾಲೆ ಎಸ್ ಹಾಕ್ತೀನಿ. ಎಸ್ ಎಸ್, ಹಾಕಿ ಹಾಕಿ. ಸೇಮ್ ಕಲರ್ ರೀ, ಕಲರ್ ಸೇಮ್, ಮ್ಯಾಚಿಂಗ್. ನೋಡೋಣ, ಟೇಸ್ಟ್ ನೋಡ್ಬೇಕಲ್ಲ. ಫಸ್ಟ್ ಒಂದೊಂದೇ ಮ್ಯಾಚ್ ಮಾಡ್ಕೊಂಡು ಹೋಗೋಣ ರೀ. ಒಳ್ಳೆ ಕತೆ ಆಯ್ತಲ್ಲ. ಉಪ್ಪು ಹಾಕ್ತೀನಿ. ಹಾಕಿ ಹಾಕಿ. ಏನು ತರಕಾರಿ ಹಾಕೋದು ಬೇಕಾಗಿಲ್ಲ ಅಲ್ಲ? ಏನು ತರಕಾರಿ ಯೂಸ್ ಮಾಡಲ್ಲ ಅವರು. ಬೇರೆ ಸಾಗು ಎಲ್ಲ ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಆ ಥರ ಯೂಸ್ ಮಾಡ್ತೀವಿ. ಇದಕ್ಕೆ ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ ಓಕೆ ಓಕೆ, ಸ್ವಲ್ಪ ನೀರು ಬೇಕಿದ್ರೆ ಬೇಕಾಗಿಲ್ಲ ಸ್ವಲ್ಪ ನೀರು, ಅದು ಬೇಯಬೇಕಲ್ಲ ಸ್ವಲ್ಪ ಮಸಾಲೆ. ಓಕೆ, ಇನ್ನೇನು ಹಾಕಲ್ವಾ? ಕಾಯಿ ತುರಿ ಏನು ಬೇಡ ಇದಕ್ಕೆ? ರುಬ್ಬಿದ್ದೀನಲ್ಲ. ಇಷ್ಟೇನಾ? ಹಾ, ಓಕೆ ರೀ. ಬಿಡಿ, ಚಟ್ನಿ ಮಾಡ್ಕೊಳ್ಳಿ ನೀವು. ಬರೀ ಕಾಯಿ ಚಟ್ನಿ ಎಲ್ಲ ಮಾಡೋದು ಸುಚಿತ್ರ ಅಲ್ಲಿ? ಬರೀ ಕಾಯಿ ಚಟ್ನಿನೇ ಮಾಡ್ತಾರೆ. ಪಾಕ ಕಾಯಿ ಚಟ್ನಿ, ಅದು ಏನು ಹಾಕಲ್ಲ ಹೊರಗಡೆ ಅಂತ ಕಾಣುತ್ತೆ. ಹೌದು, ನಾನು ಕಾಯಿ ಚಟ್ನಿನೂ ತೋರಿಸಿದ್ದೀನಿ, ಬೇಕಿದ್ರೆ ಅದು ಮಾಡ್ಕೋಬಹುದು. ಇದು ಬೇರೆ ಒಂದು ಚಟ್ನಿ ತೋರಿಸ್ತೀನಿ. ಓಕೆ, ಚಟ್ನಿ ನಾವು ಬರೀ ಕೊಕೊನಟ್ ಚಟ್ನಿನೂ ಸಹ ಮಾಡ್ಕೋಬಹುದು. ಬರೀ ಕಾಯಿ, ಹಸಿಮೆಣಸಿನಕಾಯಿ ಇವಾಗ ಎಲ್ಲ ಏನ್ ಹಾಕಿ ಮಾಡ್ತಿದ್ದೀರಾ? ಮಾಡ್ಕೋಬಹುದು. ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಓಕೆ. ಅಂದ್ರೆ ಮೊನ್ನೆ ದಾವಣಗೆರೆ ಬೆಣ್ಣೆ ದೋಸೆಗೆ ತೋರಿಸಿದ್ರಿ, ತೆಂಗಿನಕಾಯಿ, ಅದಕ್ಕೆ 3 ಮೆಣಸಿನಕಾಯಿ, ಉಪ್ಪು, ಉಪ್ಪು ಕಾಯಿ, ಹಾಕಿ. ಹಸಿಮೆಣಸಿನಕಾಯಿ, ಉಪ್ಪು ಅವ್ರ ಅಷ್ಟೇ ಹಾಕೋದು. ವೈಟ್ ಕಲರ್ ಇರುತ್ತೆ, ಮತ್ತೆ ತುಂಬಾ ತರಿ ಇರುತ್ತೆ. ಓಕೆ 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 ಓಕೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮೈಸೂರಿನ ಸುಪ್ರಸಿದ್ಧ ಮೈಲಾರಿ ದೋಸೆ ರೆಡಿ ಆಗ್ಬೋದು ಅನ್ಕೊಂಡಿದೀವಿ. ಶುಂಠಿ ಸ್ವಲ್ಪ, ಓಕೆ, ಕೊತ್ತಂಬರಿ ಸೊಪ್ಪು ಓಕೆ ಓಕೆ. ಜಾಸ್ತಿ ಬೇಡ, ಸ್ವಲ್ಪ. ಏನಂದ್ರು ಕೆಲವು ಸರಿ ಮಾಡಿರೋಂತ ಸರಿ ಇಲ್ಲ ಅಂದ್ರೆ ಚಟ್ನಿಯಿಂದ ಅವಾಯ್ಡ್ ಆಗ್ಬಿಡುತ್ತೆ. ಹೌದು, ಕರೆಕ್ಟ್ ಸ್ವಲ್ಪ ಅಲ್ವಾ? ಉಪ್ಪು. ಚಟ್ನಿ ರುಬ್ತೀನಿ ನಾನು, ಅಷ್ಟರಲ್ಲಿ ಹೆಂಚಿಟ್ಬಿಡಿ. ಸ್ವಲ್ಪ ತರಿನೇ ರುಬ್ಬಿದ್ದೀನಿ ನಾನು. ಎಸ್ ಎಸ್ ಎಸ್. ದೋಸೆ ಹಾಕ್ತಾ ಇದ್ದೀನಿ. 2 ಅವರ್ ನೆನೆಸಿ ಮಾಡಿರುವಂತ ದೋಸೆ ಏನೇನು ಹಾಕಿದೀವಿ ಇದಕ್ಕೆ? ಮೈದಾ 2 ಕಪ್ಪು, 1 ಕಪ್ ಅಕ್ಕಿ ಹಸಿಟ್ಟು, 1/4 ಕಪ್ ಉದ್ದಿನಬೇಳೆ ನೆನೆಸಿ 2 ಅವರ್ ಆದ್ಮೇಲೆ ಮತ್ತೆ ಸ್ವಲ್ಪ ಸಕ್ಕರೆ, ಉಪ್ಪು ಹಾಕಿ. ಓಕೆ ಓಕೆ ಓಕೆ, ಹಾಕಿ ಹಾಕಿ, ಇನ್ನು ಕೇಳಂಗಿಲ್ಲ, ಹಾಕಿ. ನಾವು ಮಾಡ್ಕೊಂಡು ತಿಂತಾರದೇನು. ಮಾಡಿ 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 ಮಾಡಿ. ಇದಕ್ಕೆ ತುಪ್ಪನೇ ಹಾಕ್ಬೇಕು. ಹೌದಾ? ಬೇಯಿಸೋದಕ್ಕೆ. ವೆರಿ ಗುಡ್, ಮುಗಿದೋಯ್ತು ಕತೆ ನಮ್ದು ಇವತ್ತು ಜೀವನ. ಇದ್ರ ಮೇಲೆ ಬೆಣ್ಣೆ ಬಿಡಬೇಕು. ಬೆಣ್ಣೆ ಬೀಳ್ಬೇಕು ಇದಕ್ಕೂ? ಲಾಸ್ಟ್ ಅಲ್ಲಿ ಸರ್ವ್ ಮಾಡೋವಾಗ ಓಕೆ, ಬೆಣ್ಣೆ. ಸಾಗು ಮಾಡಿರೋದನ್ನ ಮಧ್ಯದಲ್ಲಿ ಸ್ಟಫ್ ಮಾಡ್ತಾ ಇದ್ದೀನಿ. ಓಕೆ 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 ಓಕೆ, ಸಾಕು 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 ಬಿಡ್ರಿ, ಅಷ್ಟೇ ಹಾಕೋದು ಸಾಗೋರು.
ಬೇಕು ಬೇಕು ಅನಿಸ್ತಾ ಇರುತ್ತೆ, ಸಾಗು ಮತ್ತೆ ಹಾಕಿ ಸಿಗ್ತಾರಲ್ಲ. ಅಷ್ಟು ಹಾಕಿ ಓಕೆ. ಹಾ 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 ಸೇಮ್ ಹಂಗೆ ಬಂದಿದೆ ಕಲರ್ ಎಲ್ಲ ಅಲ್ಲ. ಬಟ್ ಏನಂದ್ರೆ ಅವರು ಸೈಡಲ್ಲಿ ಮಾತ್ರ ದಪ್ಪ ಮಾಡಿರ್ತಾರೆ, ಸೆಂಟ್ರಲ್ ಸಣ್ಣ ಈ ಸೈಡ್ ಎಲ್ಲ ಅದು ತವಾ ಮೇಲೂ ಡಿಫರ್ ಆಗುತ್ತೆ. ನಾವೇನು ಹೇಳಕ್ಕಾಗಲ್ಲ, ಎಕ್ಸಾಕ್ಟ್ಲಿ ಹೋಟೆಲ್ ತರಾನೇ ಮಾಡ್ತೀವಿ. ಇರುತ್ತಲ್ವಾ. ಹೌದು, ಆ ರೆಸ್ಟೋರೆಂಟ್ ತರಾನೇ ಮಾಡ್ತೀವಿ ಅಂತ ಹೇಳಿ ನಾವು ಚಾಲೆಂಜ್ ಮಾಡೋದಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ದ ತವಾ. ಅವ್ರು ದಪ್ಪದ ಯೂಸ್ ಮಾಡ್ತಾರೆ. ಮೈಲಾರಿ ಸ್ಪೆಷಲ್ ಬೆಣ್ಣೆ ಮಸಾಲಾ ದೋಸೆ. ಮೈಸೂರಿನ ಸ್ಪೆಷಲ್ ಬೈಲಾರಿ ದೋಸೆ, ಅದರೊಳಗೆ ಒಂದು ಸಾಗು. ಬೆಂಗಳೂರಲ್ಲೂ ಸಹ ಇನ್ನೊಂದು ಹೋಟೆಲ್ ಇರ್ತಾರೆ, ಜನಾರ್ದನ್ ಹೋಟ್ಲ್ ಅಂತಿದೆ ಕುಮಾರ ಪಾರ್ಕ್ನಲ್ಲಿ. ಅವರು ಸಹ ಸಾಗು ಮಸಾಲೆ ಕೊಡ್ತಾರೆ. ಮಸಾಲೆ ಬೇರೆ ಆಲೂಗಡ್ಡೆ ಪಲ್ಯದು ಸಿಗುತ್ತೆ, ಇದೇ ಥರ ಸಾಗು ಮಸಾಲೆ ಸಿಗುವಂಥದ್ದು ಒಂದೇ ಪ್ಲೇಸು ಬೆಂಗಳೂರಿನಲ್ಲಿ, ಜನಾರ್ದನ್ ಹೋಟ್ಲು. ಸುಮಾರು 40-50 ವರ್ಷಗಳಿಂದ ತುಂಬ ಫೇಮಸ್ಸು. ಸಾಯಂಕಾಲ 5 ಗಂಟೆವರೆಗೆ ಜನ ಕ್ಯೂ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಯಾವಾಗ ಓಪನ್ ಆಗುತ್ತೋ ಅಂತ. ಅದೇ ಥರ ಹೆಚ್ಚು ಕಡಿಮೆ ಹಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಯಾವ ರೀತಿ ಸುಚಿತ್ರ ಮಾಡಿದ್ರು, ಯಾಕಂದ್ರೆ ಮೈಸೂರವರಲ್ವಾ, ಅದೇ ಸ್ಪೆಷಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಈ ಸ್ಪೆಷಲ್ ದೋಸೆನ ಒಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮೈಸೂರು ಮೈಲಾರಿ ದೋಸೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ಉದ್ದಿನ ಬೇಳೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ 2 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ರುಬ್ಬಿದ ಉದ್ದಿನ ಬೇಳೆ, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಬಿಳಿ ಎಳ್ಳು, ಹಸಿರು ಮೆಣಸಿನಕಾಯಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ರುಬ್ಬಿದ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸಾಗು ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಶುಂಠಿ, ಉಪ್ಪು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. 2 ಗಂಟೆ ನೆನೆಸಿದ ದೋಸೆ ಹಿಟ್ಟನ್ನು ಕಾದ ತವಾದ ಮೇಲೆ ಹಾಕಿ ತುಪ್ಪ ಹಾಕಿ ಬೇಯಿಸಿ ಮೇಲೆ ತಯಾರಿಸಿದ ಸಾಗು ಇಟ್ಟು ಮಡಿಸಿ ಬೆಣ್ಣೆ ಹಾಕಿದರೆ ಮೈಸೂರು ಸ್ಪೆಷಲ್ ಮೈಲಾರಿ ದೋಸೆ ಚಟ್ನಿಯ ಜೊತೆ ಸವಿಯಲು ಸಿದ್ಧ. ಮೈಸೂರಿನ ಸ್ಪೆಷಲ್ ಮೈಲಾರಿ ದೋಸೆ. ಮೈಲಾರಿ ದೋಸೆ ಸ್ಪೆಷಲ್ ಆಗಲೇ ಹೇಳಿದೆ, ಒಳಗಡೆ ಒಂದು ಸಾಗು, ಹಸಿರು ಕಲರ್ ಸಾಗು ಇರುತ್ತೆ, ಒಂದು ಬಿಳಿ ಕಲರ್ ಚಟ್ನಿ ಇರುತ್ತೆ ಅಂತ. ತುಂಬ ಸಖತ್ತಾಗಿರುತ್ತೆ. ಈ ಥರ ದೋಸೆ ತಿನ್ಕೋಬೇಕು ಅಂದರೆ ನೀವು ಕನಿಷ್ಠ ಪಕ್ಷ 2 ರಿಂದ 3 ಗಂಟೆಗಳ ಕಾಲ ವೇಸ್ಟ್ ಮಾಡಬೇಕಾಗುತ್ತೆ. ನೋ ಪ್ರಾಬ್ಲಮ್. ಇವತ್ತು ಸುಚಿತ್ರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೈಸೂರು ದೋಸೆನೇ ತೋರಿಸ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡೋದಾ ಸುಚಿತ್ರ? ಹೇಗಿದೆ? ಹಂಗಿದೆ, ಸಿಸಿ ಇದೆ, ಹಂಗಿದೆ. ಶುಗರ್ ಹಾಕ್ತೀವಿ ಸ್ವಲ್ಪ, ಮತ್ತೆ ಮೈದಾ ಸಿಹಿ ಬರುತ್ತೆ. ಓಹೋ, ಚಟ್ನಿ ತಿನ್ನೋಕ್ ಮನಸ್ಸೇ ಬರಲ್ಲ. ಹುಳಿ ಅನ್ನೋದೇ ಇರಲ್ಲ ಈ ದೋಸೆಲಿ, ಹುಳಿ ಬರೋದಿಲ್ಲ. ಚಟ್ನಿ ಬೇಕಾಗಿಲ್ಲ ಇದಕ್ಕೆ. ಸಾಗುನೇ ಚೆನ್ನಾಗಿರುತ್ತೆ, ಚಟ್ನಿ ಬೇಕಾಗದೆ. ಈ ಸಾಗುಗೋಸ್ಕರ ತುಂಬಾ ಜನ ತುಂಬಾ ವರ್ಷಗಳಿಂದ ಕಾಯ್ತಾ ಇರ್ತಾರೆ. ಈ ಸಾಗು ಮಾಡ್ಕೊಳಕ್ಕೆ ಬಂದಿರಲ್ಲ ಅವ್ರಿಗೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದೀವಿ. ಅದ್ಭುತವಾದ ಸಾಗು ಹೆಂಗಿದೆ ಅಂದ್ರೆ ನಾವ್ ಹೇಳೋದಲ್ಲ, ನೀವು ಮಾಡ್ಕೋಬೇಕು, ನಮ್ಮ ಮೇಲ್ ಮಾಡಬೇಕು, ಸಿಕ್ತಾಗ ಹೇಳ್ಬೇಕು, ಅವಾಗಲೇ ಗೊತ್ತಾಗ ಮೊದಲು ಮಜಾ. ಆಲ್ಮೋಸ್ಟ್ ಸ್ವಲ್ಪ ಹಾಗೆ ಇದೆಯಾ ಹೇಗೆ? ಆಲ್ಮೋಸ್ಟ್ ಅಲ್ಲ. ಸಖತ್ತಾಗಿದೆ. ಒಳ್ಳೆ ರೆಸಿಪಿ ನಮ್ಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಡೈರೆಕ್ಟರ್ಗೆ ಹೇಳ್ತಾ ಇದ್ದೀನಿ, ಮೊದಲು ಇಟ್ಕೊಳಪ್ಪ ದೋಸೆನ, ಪ್ರೋಗ್ರಾಮ್ ಮುಗಿಯೋ ತನಕ ತಿಂತಾ ಇರ್ಬೋದು ಸ್ವಲ್ಪ ಅಂತ ಅವ್ರು ಎಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಮಯ ತಿನ್ನಕ್ಕೆ ಶುರು ಮಾಡ್ತಾರೆ, ಸಾರ್ ಟೈಮ್ ಆಯ್ತು ಸಾರ್ ಅಂತಾರೆ. ಏನು ಮಾಡೋದು, ದಿನ ಮನೆಗೆ ತೊಗೊಂಡೋಗೋದು, ಅಲ್ಲಿ ತಿನ್ನೋದಾಗ್ಬಿಟ್ಟಿದೆ. ಅದ್ಭುತವಾಗಿರೋ ದೋಸೆ ಖಾಲಿ ಮಾಡಬೇಕು, ಆದರೆ ಸಮಯ ಬಿಡ್ತಾ ಇಲ್ಲ. ಮುರಳಿ ಫಸ್ಟು ಕಾರ್ಯಕ್ರಮ ಮುಗಿಸಿ ಆಮೇಲೆ ನೀವು ತಿನ್ನೋ ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಇದ್ದಾರೆ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಾಕಷ್ಟು ಜನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ? ಕ್ವಶನ್ ಮಾರ್ಕ್, ನೋ ಕ್ವಶನ್ ಮಾರ್ಕ್. ಯಾರು ಬೇಕಾದರೂ ಬರ್ಬೋದು. ನಿಮ್ಮ ಕೈ ರುಚಿ ತೋರ್ಸೋಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇರ್ತೀವಿ.